ಸೊ ಹಾಯ್ ಗೈಸ್, ಇವತ್ತು ಡೇ 3 ಆಗಿರುತ್ತೆ ದಾಂಡೇಲಿಯಲ್ಲಿ. ನೆನ್ನೆ ಗೇಮ್ಸ್ ಎಲ್ಲ ಆಡ್ಬಿಟ್ಟು ಬಂದು ಫುಲ್ ಟೈರ್ಡ್ ಆಗಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಸಫಾರಿಗೆ ಹೋಗ್ತಿದ್ದೀವಿ. ಓಕೆ, ಸಫಾರಿಯಲ್ಲಿ ಏನೇನು ನೋಡಿ ತೋರಿಸ್ತೀವಿ ಗೈಸ್. ಸೊ ಹಾಯ್ ಗೈಸ್, ಇವಾಗ ನಾವು ಸಫಾರಿಗೆ ಬಂದಿದ್ದೇವೆ ದಾಂಡೇಲಿಯಲ್ಲಿ. ಸೊ 6 o'clock ಸ್ಟಾರ್ಟ್ ಟೈಮು. ನಾವು ಆಲ್ಮೋಸ್ಟ್ ಇವಾಗ 5:53 ಆಗಿದೆ. ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೀವಿ. ನಾನು ಮಲ್ಗಕ್ಕೆ ಬಿಟ್ಟಿಲ್ಲ, ನಾನು ಡ್ರೆಸ್ ಚೇಂಜ್ ಮಾಡಕ್ಕೆ ಬಿಟ್ಟಿಲ್ಲ, ಬೆಡ್ಡಿಂದ ಹಂಗೆ ತಗೊಂಬಂದಿದ್ದಾರೆ. ಅಷ್ಟೊಂದು ಕ್ರೌಡ್ ಏನಿಲ್ಲ. ಸೊ ಇದು ಬಂದ್ಬಿಟ್ಟು ಇವಾಗ ತುಂಬ ಜನಕ್ಕೆ ಗೊತ್ತಿಲ್ಲ ಕೂಡ. ನನಗೆ ಎಷ್ಟೋ ನಾವಿಂದ ಕುತ್ಕೊಂಡು ಇವಾಗ ಹೋಗ್ತಾ ಇದ್ದೀರಿ ಸಫಾರಿಗೆ. ನೋಡೋಣ ಏನೇನು ಅನಿಮಲ್ ಸ್ಪಾಟ್ ಮಾಡ್ಬೋದು ಅಂತ. ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಈಗ ಸನ್ರೈಸ್ ಆಗ್ತಿದೆ. ಎಷ್ಟು ಚೆನ್ನಾಗಿದೆ ವ್ಯೂ ಮಾತ್ರ. ನೋಡಿ ಏನಾದ್ರ ಹೆಸರು? ಸಾಂಬಾರ್ ಡಿಯರ್ ಅಂತ ಅದ್ರ ಹೆಸರು. ಹೆಂಗ್ ಮಾಡ್ಬೇಕು ಬಬ್ಲು? ಹಂಗೆ ಮಾಡ್ಬೇಕಂತೆ, ಅದು ಮಾಡ್ತಾ ಇಲ್ಲ. ಚೆನ್ನಾಗಿದೆ. ದೊಡ್ಡದೇ ಮಾಡು. ಸಾಂಬಾರ್ ಡಿಯರ್ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಇವಾಗ ಅವ್ರು ಹೇಳಿದ್ದಾರೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ನೋಡ್ಕೊಂಬನ್ನಿ. ಆಲ್ಮೋಸ್ಟ್ 30-35% ಆಫ್ ಜಂಗಲ್ ಕಾಣಿಸುತ್ತೆ ಅಂತ. ನೋಡೋಣ ಗೈಸ್. ಶಟ್ ಅಪ್. ಆ್ಯಕ್ಚುಲಿ ಫಾಗ್ ಇರೋದ್ರಿಂದ ಏನು ಕಾಣಿಸ್ತಾ ಇಲ್ಲ. ಸೊ ನೋಡಿ ಗೈಸ್, ಇವನು ಬಂದ್ಬಿಟ್ಟು ಮಿನಿನ ಬೈತಾ ಅವನೇ. ಏನಕ್ಕೆ ಅಂದರೆ ಅವಳು ಅವನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ. ಇವಳು ನೋಡಿ ಹೆಂಗೆ ಓಡ್ತಿರ್ತಾಳಂತ. ಸುಜ್ಜು ನಾನು ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಜಾಮ್ ಜಾಮ್ ಜಾಮ್. ಯಾಕೆ ಬಬ್ಲು ಅಳ್ತಾ ಇರೋದು? ಹೆಸರು ಕತ್ತೆ ಥರ ಆಗೋನೆ ಇವನ್ಕ ಒಳಗಡೆ ಐತೆ ನೋಡು. ಏ ಮಗುನ ಯಾಕೆ ಬೈತಾ ಇತ್ತು? ಕೊಟ್ಟ ಅಂದ್ರೆ ಇವಾಗ ನಾವು ಚೆಕ್ಔಟ್ ಆಗ್ತಾ ಇದ್ದೀರಿ. ಇವಾಗ ಗೋಕರ್ಣ ರೀಚ್ ಆಗಿದ್ದೀವಿ. ಇಲ್ಲಿ ಲಂಚ್ ಮಾಡೋಣ ಅಂತ ಬಂದಿದ್ದೀವಿ. ಸುಜ್ಜು ಬಬ್ಲುದು ನಂದು ಫೈಟ್ ಆಗಿದೆ, ಅದಕ್ಕೆ ಎಲ್ಲರೂ ಹಿಂಗಿದ್ದಾರೆ. ತೋರ್ಸಿನ ಅವನು ಎಲ್ಲೆಲ್ಲಿ ಗಾಯ ಮಾಡ್ದ ನೋಡಿ. ನನಗಿಲ್ಲೆಲ್ಲ ಗಾಯ ಮಾಡಿದ್ದಾನೆ, ಇಡಿಯಟ್. ನಾನೊಬ್ಳೆ ವೆಜ್ಜು ಇವತ್ತು, ಇವರೆಲ್ಲ ನಾನ್ ವೆಜ್ ತಿಂತಾರೆ. ನಮ್ಮ ಮಮ್ಮಿ ಎಗಿಟೇರಿಯನ್ ಇವತ್ತು. ಐ ಆಮ್ ಪ್ಯೂರ್ ವೆಜಿಟೇರಿಯನ್. ನೋಡಿ ಸರ್ವ್ ಮಾಡ್ತೀನಿ ಅಂತ ಎಲ್ಲರ ಪ್ಲೇಟಲ್ಲೂ ತಿಂತಾವಳೆ. ಪಾಪ ಅವಾಗ ಮಕ್ಳ ಹತ್ರ ಫ್ರೈಡ್ ರೈಸ್ ಕಿತ್ಕೊಂಡ್ಳು. ನಮ್ಮ ಮಮ್ಮಿ ಹತ್ರ ಎಗ್ ಬಿರಿಯಾನಿ ತಿಂತಾವಳೆ. ಸುಮ್ಮನೆ ಡವ್. ಹೊಟ್ಟೆ ಸಿತಾಯ್ತು ತಾನೆ ನಿಂಕ? ಕಾಯಕತ್ತ ಇಲ್ಲ ತಾನೆ? ನೋಡಿ ಇಷ್ಟಿದ್ರು ಸಾಲ ಅಂತ ಮಕ್ಳಿಗೆ ಕಬಾಬ್ ಆರ್ಡ್ರ್ ಮಾಡಿ ಅದ್ರಲ್ಲೂ ಇತ್ಕೊಂಡು ತಿಂತಾವಳೆ. ಇಲ್ಲಿ
ಹೆಂಗಾರು ಮನ್ಸು ಬರ್ತಿತ್ತು ನಿಮಗೆಲ್ಲ. ಚೆನ್ನಾಯ್ತಾ? ನೋಡಿ ನನ್ನ ಮುಂದೆನೇ ಕಬಾಬ್ ಎಲ್ಲ ತಿಂತಾ ಇದ್ದಾರೆ ನೋಡಿ. ನಾನು ಓ ಎಲ್ಲಿ ಬಂದಿದ್ಯಾ? ಗೋಕರ್ಣ. ಸೊ ನಾವು ಗೋಕರ್ಣ ರೀಚ್ ಆಗಿದ್ದೀವಿ. ಸೊ ಇದು ನೋಡ್ಬೋದು ಬೀಚ್ ಫ್ರಂಟು ಹಿಂಗೆಲ್ಲ ಬಂದಿದ್ದೀವಿ. ಸೊ ಲೆಟ್ಸ್ ಸಿ ಸ್ಟೇ ಹೆಂಗಿರುತ್ತೆ ಏನು ಅಂತ. ಹೋಪ್ಫುಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ಯಾ? ಚೆನ್ನಾಗಿಲ್ಲ ಅಂದರೆ ಅವಳು ತಲೆ ಹೊಡೆದಾಗ್ತೀನಿ. ಯಾ ಬಿಕಾಸ್ ನಾನೇ ಸೆಲೆಕ್ಟ್ ಮಾಡಿರೋದು. ಸೊ ನೋಡೋಣ ಗೈಸ್. ಬೀಚ್ ರೀಚ್ ಆಗಿದ್ದೀವಿ, ಬಟ್ ಇನ್ನೂ ಹೋಮ್ ಸ್ಟೇ ಅಂತೂ ರೀಚೇ ಆಗಿಲ್ಲ ನಾವು. ಸಿ ಗೈಸ್, ಇವಳು ನೋಡಿ ಒಂದು ಸ್ವಲ್ಪ ಲಗೇಜ್ ಎಲ್ಲ ಇಟ್ಕೊಂಡು. ಈ ರೆಸಾರ್ಟೇ ನಾವು ಬುಕ್ ಮಾಡಿರೋದು, ಅಲೋಹಾ ರೆಸಾರ್ಟ್ ಅಂತ. ಇಟ್ಸ್ ಜಸ್ಟ್ ಅಟ್ಯಾಚ್ ಟು ಬೀಚ್. ನೋಡಿ ಇಲ್ಲಿ ಬೀಚು ಇದೆ, ನಮ್ಮ ರೆಸಾರ್ಟು. ಇಲ್ಲಿ ನಮ್ಮ ರೂಮ್ ಇದೆ. ಇದು ಪ್ರೈವೇಟ್ ಪೂಲ್ ರೂಮು. ಸೊ ಇಲ್ಲಿ ನಾನು ನಮ್ಮ ಅಕ್ಕ ಇರ್ತೀವಿ. ರೂಮ್ಸ್ ಅಂತೂ ತುಂಬ ಚೆನ್ನಾಗಿದೆ. ಫುಲ್ ಕಾಸಿ ಎಫೆಕ್ಟ್ ಇದೆ, ಚೆನ್ನಾಗಿದೆ. ನಾವು 2 ರೂಮ್ಸ್ ಬುಕ್ ಮಾಡಿದ್ರಿ. ನೋಡಿ ಸಿ ವ್ಯೂ ಅಂತೂ ಕ್ರೇಜಿ ಆಗಿದೆ ಇಲ್ಲಿಂದ. ಒಂದು ರೂಮು ಅಲ್ಲಿ ನಮ್ಮ ಅಪ್ಪ ಅಮ್ಮಗೆ, ಇನ್ನೊಂದು ನಾವೆಲ್ಲ ಇಲ್ಲೇ ಇರೋದು. ಸುಜ್ಜು, ಬಬ್ಲು, ನಾವು ಎಲ್ಲ ನಮ್ಮ ಅತ್ತೆ. ಹಾಂ, ಎಲ್ಲ ಬಂದು ಸನ್ಸ್ಕ್ರೀನ್ ಹಾಕೊಂಡು ಹೋಗ್ರಿ ಸ್ವಿಮ್ಮಿಂಗ್ ಆಡಕ್ಕೆ. ಹಾಂ, ಎಸ್ ಎಸ್. ನೋಡಿ ಹೆಂಗ್ ಆಗ್ಬಿಟ್ಟಿದೆ, ರೋಸ್ಟೆಡ್ ಕಬಾಬ್ಸ್ ತರ ಆಗ್ಬಿಟ್ಟವ್ರೆ ಎಲ್ಲಾರು. ಸಾರಿ ಕೇಳೋದಕ್ಕೆ, ಜಗಳ ಆಡಿದ್ದು. ಇನ್ನೊಂದ್ಸತಿ ಜಗಳ ಆಡ್ತೀಯಾ? ಸಾರಿ ಅನ್ನು. ಮೂವರಂತೂ ಎಲ್ಲಿ ಬಂದ್ರು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್. ಏಯ್ ಸುಜ್ಜು, ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ರೆಡಿ ಆಗ್ಬಿಟ್ಟು ನಾನು ನಮ್ಮಕ್ಕ ಫೋಟೋ ಶೂಟ್ ಮಾಡೋಕ್ಕೆ, ಇನ್ನವರೆಲ್ಲ ಬೀಚಲ್ಲಿ ಆಡೋಕ್ಕೆ ಆಲ್ರೆಡಿ ಇದ್ದಾರೆ ಇನ್ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್. ಅವ್ರು ಟ್ರಿಪ್ಪಿಗೆ ಬಂದಿಲ್ಲ, ಸ್ವಿಮ್ಮಿಂಗ್ ಆಡೋಕ್ಕೆ ಬಂದಿರೋದು ಗೈಸ್. ಏನು ಮಾಡ್ತಾ ಇದ್ದೀರಾ? ಓಹೋ, ಮನೆ ಕಟ್ತಾ ಅವ್ರಂತೆ. ಇವರೆಲ್ಲ ಆಡ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ಮಮ್ಮಿಯವರೆಲ್ಲ. ವಾವ್ ಬಬ್ಲು, ಎಷ್ಟು ಚೆನ್ನಾಗಿ ಕಟ್ಟಿದ್ಯಾ ನೋಡಿ. ನಮ್ಮ ರೆಸಾರ್ಟ್ ನೈಟ್ ವ್ಯೂ ಈ ಥರ ಇದೆ, ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಜಸ್ಟ್ ಬ್ಯೂಟಿಫುಲ್ ಆಗಿದೆ. ಇವತ್ತು ಲಾಸ್ಟ್ ಡೇ ಆಫ್ ದ ಟ್ರಿಪ್. ಎಲ್ಲರೂ ಪ್ಯಾಕಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀರಿ ಇವಾಗ. ತುಂಬ ಸ್ಟೇ ಅಂತೂ ತುಂಬ ಚೆನ್ನಾಗಿತ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀರಿ. ಇಲ್ಲಿಂದ 11 hours ಜರ್ನಿ. ನಾನಂತೂ ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದೀನಿ. ಈ ಟ್ಯಾನ್ ಹೆಂಗೆ ಹೋಗಿಸ್ಬೋದು. ನಮ್ಮ ಕಾರ್ ಎಷ್ಟು ಗಲೀಜಾಗಿದೆ. ಫುಲ್ಲು ಡೀಪ್ ಕ್ಲೀನಿಂಗ್ ಕೊಡ್ಬೇಕು ಫಸ್ಟ್ ಹೋಗಿದ ತಕ್ಷಣ. ನೋಡಿ ಸುಜ್ಜು ಅಂತೂ ಎಲ್ಲ ಪಾಪ. ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿತ್ತು. ಅವನ್ನೆಲ್ಲ ಬಿಟ್ಬಿಟ್ರೆ ನೋ ಬ್ರೇಕ್ಫಾಸ್ಟ್, ಬ್ರಂಚ್. ಅವನ್ನೆಲ್ಲ ಬಿಟ್ಬಿಟ್ರೆ ನೀನು ನಾಯಿ ಕೊಡ್ದಂಗೆ ಹೊಡಿತಾರೆ ಬಬ್ಲು. ಏಯ್ ಬಿಡ್ರೆ ನಾವು ಹತ್ತು ಕುತ್ಕೊಂಡು ಇವನು ಇಲ್ಲಿ ನೋಡ್ರು ಕೋಳಿ ಕುಡಿ ಪ್ರಾಣಿ. ನಡಿ, ಯಾವ ರೆಸ್ಟೋರೆಂಟ್ ಇದು? ಹೊನ್ನೆ ಮನೆ ಅಂತೆ. ಇದು ಫೇಮಸ್ ರೆಸ್ಟೋರೆಂಟ್ ಇನ್ ಗೋಕರ್ಣ ಗೈಸ್. ಅಲ್ಲಿ ಬಂದಿದ್ದೀವಿ. ಇವಾಗ ನಾವು ಬೇರೆ ಕಡೆ ಹೋಗ್ತಾ ಇದ್ದೀರಿ. ಅಂದರೆ ನಮ್ಮ ಮಮ್ಮಿಯವರೆಲ್ಲ ಅಲ್ಲಿ ತಿಂತಾರೆ. ನಾನು ಸುಜ್ಜು ಸಾನ್ವಿ ಎಲ್ಲ
ಫಿಶ್ ತಿನ್ನಲ್ಲ, ಇಲ್ಲಿ ಬರೀ ಫಿಶ್ ಅಂತ ಸಿಕ್ಕೋದು. ಸೊ ನಾವು ಚಿಕನ್ ಹುಡ್ಕೊಂಡು ಹೋಗ್ತಾ ಇದ್ದೀರಿ. ನಮ್ಮ ಅಕ್ಕ ಪಪ್ಪ ನಮ್ಮನ್ನು ಕರ್ಕೊಂಡು ಹೋಗ್ತಾವಳೆ. ಊಟ ಬಂತು. ಇವರಿಬ್ರು ಹಾಫ್ ಟಿಕೆಟ್ಸು, ನಾವು ಫುಲ್ ಟಿಕೆಟ್ ಗೈಸ್. ಇವಳು ಪ್ರಾನ್ಸ್ ಊಟ ಹೇಳಿದ್ದಾಳೆ, ಇವಾಗ ತಿನ್ಬೇಕು. ತಿನ್ರಿ. ಒಂದು ಅದ್ಭುತ ನಡೀತದೆ ಗೈಸ್ ಇವಾಗ. ಏನಂದರೆ ಸುಜ್ಜಿನೂ ಅವ್ರ ಮ್ಯಾಕ್ಸಿ ಪಲ್ಯ ತಿನ್ನು. ಈಗ ಶಿರಾ ಹತ್ರ ಇದ್ದೀರಿ ನಾವು. ಇವಾಗ ಏನಾದರೂ ತಿನ್ನೋಣ ಸ್ನ್ಯಾಕ್ಸ್ ಥರ ಅಂತ ನೈವೇದ್ಯ ಹೋಟ್ಲಿಗೆ ಬಂದು. ಸ್ನ್ಯಾಕ್ಸ್ ಅಂದರೆ ಡಿನ್ನರ್ ಕೂಡ ಮಾಡ್ಕೊಂಡ್ಬಿಡ್ತೀವಿ. ಸೊ ನೈವೇದ್ಯ ಹೋಟ್ಲಿಗೆ ಬಂದಿದ್ದೀವಿ ತಿನ್ನೋಕ್ಕೆ. ಬಬ್ಲು ನಮ್ಮ ಮಮ್ಮಿ ಮಕ್ಕಳು ಕುಗ್ದ ಡೈರೆಕ್ಟಾಗಿ ವಾಟರ್. ಏನು ಮಾಡ್ತಾ ಇದೆಯಾ ಸಾನಿ? ಟ್ರೂತ್ ಏನು ಗೊತ್ತಾ, ಇವಳು 10 ಸ್ಪೂನ್ಸ್ ಐಸ್ ಕ್ರೀಮ್ ತಿಂದಳ. ಐಸ್ ಕ್ರೀಮ್ ಪಕ್ಕ ತಿಂದವಳೆ. 5 ಸ್ಪೂನ್ ಆದ್ರೂ ತಿಂದವಳೆ. ಮೂಗ್ ಕಚ್ಬಿಡು. ಅದ್ರ ಹೆಸರು ಚಿಮ್ಮಮ್. ನಿನ್ ಕೈಯಾಗಿರೋದ. 9:30 ಆಗಿದೆ. ಇವಾಗ ಮನೆಗೆ ಬಂದಿದ್ದೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಗೈಸ್.